ಜೆ ಸಿನಿಯುಗ ಕ್ರಿಯೇಷನ್ಸ್ ದೇವರಿಗೂ ಹೂವು ಹಾಕಿದ್ದಾರೆ, ಕಲಾವಿದರು ನಡ್ಕೊಂಡ್ಬರೋ ಜಾಗಕ್ಕೂ ಹೂವು ಹಾಕಿದ್ದಾರೆ. ಇದು ಅವರ ಶಕ್ತಿ. ಅಭಿನಂದನೆಗಳು ಯಶವಂತ ರಾಧಾಕೃಷ್ಣ ಅವರಿಗೆ. ಇದು ಕಮಿಟ್ಮೆಂಟ್ ಅಂತ, ಮತ್ತು ಕಲೆಯ ಬಗ್ಗೆ ತೋರುವ ಗೌರವ. ಬೇರೆ ಯಾರಿಗೂ ಹೂವು ಹಾಕಿ ಅಂತ ಹೇಳಿದ್ದು ನಾನು ನೋಡಲಿಲ್ಲ, ಸ್ವತಃ ಅವರೇ ಹೂವು ಹಾಕ್ತಾರೆ. ಎಂಥ ದೊಡ್ಡ ಕಲ್ಪನೆ ಇದು. ಕಲ್ಪನೆ ಅಲ್ಲ, ಇದು ಕೆಲಸದ ಮೇಲೆ, ಕಾಯಕದ ಮೇಲೆ ತೋರುವ ಭಕ್ತಿ. ಈ ಭಕ್ತಿಯನ್ನು ತೋರಿದ್ದಕ್ಕೆ ನಿಮ್ಮನ್ನು ದೇವ್ರ ಥರ ನೋಡಿದವರು. ಗಂಡ ಹೆಂಡತಿ ಇಬ್ಬರು ಸೇರಿಕೊಂಡು ನಟರಾಜನ್ ಏನೇನು ಬೇಕೋ ಡೆಕೋರೇಟ್ ಮಾಡ್ತಾ, ಹೂ ಜೋಡಿಸ್ತಾ, ಮತ್ತು ಕಲಾವಿದರು ಬರೋರ್ಗೂ ಹೂವು ಹಾಕ್ತಾ ಒಂದು ದೊಡ್ಡ ವಿಚಾರವನ್ನು ನನ್ನ ತಲೆಯಲ್ಲಿ ತುಂಬಿದ್ದಾರೆ. ವಚನಕಾರರದೊಂದು ಮಾತಿದೆ, ಅದನ್ನು ಹೇಳ್ತೀನಿ. ಸತಿಪತಿಗಳೊಂದಾದ ಭಕ್ತಿ ಹಿತವಪ್ಪುದು ಶಿವಗೆ ಅಂತ. ನೀವು ಯಾವುದಾದ್ರೂ ಪೂಜೆ ಮಾಡಿ, ನೀವು ಕಲೆಯ ಪೂಜೆ ಮಾಡ್ತಾರೋ ಮಾಡಿ, ಅಥವಾ ಮನೇಲಿ ನಿಮ್ಗೆ ಇಷ್ಟ ಬಂದಿರೋ ಪೂಜೆ ಮಾಡ್ತಾರೋ ಮಾಡಿ, ಅಥವಾ ಸಮಾಜ ಸೇವೆ ಅನ್ನೋ ಪೂಜೆ ಮಾಡ್ತಾರೋ ಮಾಡಿ. ಯಾವ ಪೂಜೆಯನ್ನಾದರೂ ಮಾಡಿದ್ರೆ ಸತಿಪತಿಗಳಿಗೂ ಒಟ್ಟಾಗಿ ಮಾಡಿಬಿಟ್ರೆ ಶಿವನಿಗೆ ಇಷ್ಟ ಆಗುತ್ತೆ ಅಂತ. ಹಾಗಾಗಿ ನೀವು ಮಾಡಿರೋ ಪೂಜೆ ನಟರಾಜನಿಗೆ ಇಷ್ಟ ಆಗಿದೆ. ಸೊ ಅದು ಬಹಳ ಮುಖ್ಯ. ಕಾರಣಕ್ಕಾಗಿ ಜೀವಿತಾ ಮತ್ತು ರಾಧಾ ಅವರಿಗೆ ನಾನು ಮನದಾಳದ ಅಭಿನಂದನೆಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಕಲಾವಿದರನ್ನ ದೇವರಾಗಿ ಕಂಡದ್ದಕ್ಕೆ ಶುಭಾಶಯಗಳನ್ನು ಕೂಡ ಸಲ್ಲಿಸ್ತೀನಿ. ಕಲೆ ಅಂದರೆ ಕೇವಲ ಅಲ್ಲ, ಕಲೆ ಅಂದರೆ ಖಂಡಿತವಾಗಲೂ ಕೇವಲ ಅಲ್ಲ. ಇನ್ನು ಒಳ್ಳೆ ಶುಭಗಳಾಗಲಿ, ಒಳ್ಳೆ ಚಿತ್ರ ಬರಲಿ ಕನ್ನಡಕ್ಕೆ, ಕನ್ನಡದ ಮೂಲಕ ಭಾರತಕ್ಕೆ, ಭಾರತದ ಮೂಲಕ ಪ್ರಪಂಚಕ್ಕೆ ಒಂದು ಅತ್ಯುತ್ತಮವಾದಂಥ ಚಿತ್ರಗಳನ್ನ ಕೊಟ್ಟು ಒಳ್ಳೆ ನಿರ್ದೇಶಕರಾಗಿ ಅವ್ರ ತಂಡ ಬೆಳೆದು ಇಲ್ಲಿ ಬರುವ, ಈ ಬ್ಯಾನರ್ನ ಅಡಿಯಲ್ಲಿ ಬರುವಂಥ ಕಲಾವಿದರು ರಾಜ್ಯ, ರಾಷ್ಟ್ರಮಟ್ಟದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರಾಗಲಿ ಅಂತ ಅವರಿಗೆ ನಾನು ಶುಭಾಶಯಗಳನ್ನ ಸಲ್ಲಿಸ್ತಾ, ಕಲಾವಿದರೆಲ್ಲರೂ ನಿಮ್ಗೆ ಒಳ್ಳೆಯದಾಗಲಿ. ಇರಾದವರೇ ದಯವಿಟ್ಟು ಬನ್ನಿ ಪ್ಲೀಸ್. ನನಗೆ ಜೀವಿತ ಇದ್ರೆ ಜೀವಿತನೂ ಬನ್ನಿ ದಯವಿಟ್ಟು. ಇವರೇ ಸತಿಪತಿಗಳೊಂದಾಗಿ ಪೂಜೆ ಮಾಡಿರೋದು ಜೀವಿತ. ಈಗ ನೀವು ಕಲೆಯನ್ನು ನಂಬಿ ಬಂದಿದ್ರಲ್ವ, ಅದರ ಮೇಲೆ ಅಪಾರವಾದ ನಂಬಿಕೆ ಮತ್ತು ಶ್ರದ್ಧೆ ಇಟ್ಕೊಂಡು ಇದೇ ಥರ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರೆ ನೀವು ಒಂದಲ್ಲ ಒಂದಿನ ಎತ್ತರಕ್ಕೆ ಏರಬಹುದು. ನೀವು ಏನನ್ನಾದರೂ ಪ್ರೀತಿಸಿ, ಅದನ್ನು ತುಂಬ ಗೌರವಿಟ್ಟು ಪ್ರೀತಿಸಿ. ಇನ್ನೊಂದು ಮಾತನ್ನು ಹೇಳಿ ನಾನು ಕಲಾವಿದರ ಬಗ್ಗೆ ಒಂದೆರಡು ಮಾತಾಡಿ ಆಮೇಲೆ ಹೆಸರು ಮಾತಾಡ್ತಾರೆ. ಎಲ್ರಿಗೂ ನಿಮಗೆ ಕುವೆಂಪು ಅವರು ಗೊತ್ತಿದ್ದಾರೆ ಅನ್ಸುತ್ತೆ. ಅವ್ರು ಏನು ಹೇಳ್ತಾರೆ ಗೊತ್ತಾ, ಇದು ಕಲೆಗೂ ಅಪ್ಲೈ ಆಗುತ್ತೆ. ಗಗನವನ್ನು ನೋಡುವುದಾದರೆ ಮೈ ನೀಲಿಯಾಗುವ ತನಕ ಅಥವಾ ನೀಲಿಗಟ್ಟುವ ತನಕ ನೋಡು, ನೀನೇ ಗಗನ ಆಗಬೇಕು ಅಂತ. ನೀವು ಕಲೆಯನ್ನು ಪ್ರೀತಿಸೋದಾದರೆ ನೀವು ತುದಿಕೋರ್ ಪ್ರೀತಿಸಬೇಕು. ಆಗ ಮಾತ್ರ ನೀವು ಸಾಧ್ಯತೆಗಳನ್ನು ಮಾಡೋದಕ್ಕೆ ಮತ್ತು ಎದುರುಗಡೆ ಕೂತಿರುವ ಪ್ರೇಕ್ಷಕರಿಗೆ ನೀವು ಕಲೆಯ ಮೂಲಕ ಏನಾದರೂ ಬಳಸೋದಕ್ಕೆ. ಆಗಲೇ ಏನು ಹೇಳಿದೆ ಗೊತ್ತಿಲ್ಲ, ನೀವು ಇದ್ದಾಗಿ ನಿಮ್ಮ ಉಪಸ್ಥಿತಿಯಲ್ಲಿ ನೀವಿಬ್ಬರು ಸೇರಿಕೊಂಡು ಮಾಡಿದ ಪೂಜೆ ನಟರಾಜನ ಪ್ರೀತಿಯಾಗಿದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅಲ್ಲಿ ದೇವರಿಗೂ ಹೂವು ಹಾಕಿದ್ರಿ, ಇಲ್ಲಿ ಕಲಾವಿದರು ಬಂದ್ಕೊಳ್ಳೋ ಜಾಗಕ್ಕೂ ಹೂವು ಹಾಕಿದ್ರಿ. ಇಲ್ಲಿ ಹೂವಿನ ಅಗತ್ಯ ಇರಲಿಲ್ಲ, ನೀವೇ ಹಾಕಿದ್ರಿ. ಅದು ಕನ್ನಡದ ಬಹಳ ಒಂದು ವಚನ ಪರಂಪರೆ, ಒಂದು ಚಳುವಳಿ ಇದೆ, ಪೊಯೆಟ್ರಿಯ ಜಗತ್ತು. ಅಲ್ಲೊಂದು ವಚನ ಇದೆ, ಸತಿಪತಿಗಳೊಂದಾದ ಭಕ್ತಿ ಹಿತವಪ್ಪುದು ಶಿವಗೆ ಅಂತೇಳಿ. ನೀವಿಬ್ಬರು ಸೇರ್ಕೊಂಡು ಸಿನಿಮಾ ಪೂಜೆ ಮಾಡೋಕ್ಕೆ ಶುರು ಮಾಡಿದ್ದೀರಾ, ನಿಮ್ಗೆ ಯಶಸ್ಸಾಗುತ್ತೆ ಅಂತ ಹೇಳ್ತಾರೆ. ಈಗ ಒಂದಾಗಿದ್ದರೆ ಇಬ್ಬರು. ಸೊ ಹಾಗಾಗಿ ನೀವಿಬ್ಬರಿಗೂ ನಾನು ಶುಭಾಶಯಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಅಭಿನಯ ಅಂದರೆ ಸ್ನೇಹಿತರೆ ಅದೊಂದು ಅನುಭವ, ಎಕ್ಸ್ಪೀರಿಯನ್ಸ್ ಮಾಡಬೇಕು. ನೀವು ಯಾವ ಪಾತ್ರ ಮಾಡ್ತೀವಿ, ಇಲಿ ಪಾತ್ರ ತಗೊಂಡ್ರೆ ಇಲಿಯನ್ನು ಎಕ್ಸ್ಪೀರಿಯನ್ಸ್ ಮಾಡಿ, ಕತ್ತೆ ಪಾತ್ರ ತಗೊಂಡ್ರೆ ಕತ್ತೆಯನ್ನು ಎಕ್ಸ್ಪೀರಿಯನ್ಸ್ ಮಾಡಿ, ಅದರ ಅನುಭವವನ್ನು ನೀವು ತೋರಿಸಿ. ಅದನ್ನು ನಾನು ಅದು ನರೇಶರು ಅದನ್ನು ಹೇಳ್ತಾರೆ, ಅನುಭವ ಆದರೆ ಮಾತ್ರ ಎದುರುಗಡೆ ಕೂತಿರೋರಿಗೆ ಅದನ್ನು ಎಕ್ಸ್ಪೀರಿಯನ್ಸ್ ಆಗುತ್ತೆ. ನೀವೆಲ್ಲರೂ ಪ್ರಯತ್ನ ಮಾಡಿದಿರಿ, ಇನ್ನೂ ಇದನ್ನು ಪ್ರೀತಿಸಿ, ಇನ್ನೂ ಅತ್ಯದ್ಭುತವಾಗಿ ಪ್ರೀತಿಸಿ. ನಿಮ್ಗೆಲ್ರಿಗೂ ಒಳ್ಳೆಯದಾಗಿ. ನೀವೆಲ್ಲರೂ ಚೆನ್ನಾಗೇ ಮಾಡಿದ್ದೀರಾ, ಇನ್ನೂ ಚೆನ್ನಾಗಿ ಮಾಡಿ. ನೀವೆಲ್ಲರೂ ಚೆನ್ನಾಗಿ ಮಾಡಿದ್ದೀರಾ, ನಾನು ಯಾರನ್ನೂ ಅಂಡರ್ಎಸ್ಟಿಮೇಟ್ ಮಾಡ್ತಾ ಇಲ್ಲ. ಇನ್ನೂ ಚೆನ್ನಾಗಿ ಮಾಡಿ. ಈ ಆರ್ ಜೆ ಕ್ರಿಯೇಷನ್ಸು ಕನ್ನಡದ ಆಸ್ತಿ ಆಗಲಿ ಅಂತ ಹೇಳ್ತಾ, ಆ ಮೂಲಕ ಭಾರತದ ಆಸ್ತಿ ಆಗಲಿ ಅಂತ ಹೇಳ್ತಾ, ಭಾರತವನ್ನು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಕಾಣಿಸು ಗಿಂಸು ದೊಡ್ಡ ದೊಡ್ಡ ಚಲನಚಿತ್ರೋತ್ಸವಗಳಿಗೂ ಅಲ್ಲಿ ಪ್ರತಿನಿಧಿಸಿ ಅಂತ ಹೇಳ್ತಾ, ನಾನು ಇಬ್ಬರಿಗೂ ಶುಭಾಶಯಗಳನ್ನ ಹೇಳಿ ಅನಂತ ಧನ್ಯವಾದ. ನನ್ನ ಕರೆದು ಇದನ್ನೆಲ್ಲ ನೋಡೋದಕ್ಕೆ ಬೇಡ, ಇಷ್ಟು ಮಾತನಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ನಿಮಗೆ ಶುಭಾಶಯಗಳನ್ನ ಹೇಳ್ತೀನಿ.
ಆಮೇಲೆ ನರೇಶ್ ಮಯ್ಯ ಅವ್ರ ಜೊತೆ ಕುತ್ಕೊಂಡು ಬಹಳ ಹಿರಿಯ ನಿರ್ದೇಶಕರು ಮತ್ತು ಪ್ರೀತಿ ಪಾತ್ರರು ಅವ್ರ ಜೊತೆ ಕುತ್ಕೊಂಡು ಕೆಲಸ ಮಾಡಿದ್ದು ಸಂತೋಷ ಕೂಡ ನನಗಿದೆ. ಧನ್ಯವಾದಗಳು ಎಲ್ರಿಗೂ. ಈ ಟೀಮಲ್ಲಿರೋರು ಎಲ್ಲರೂ ಯಾರ್ಯಾರು ಕೆಲಸ ಮಾಡ್ತಾ ಇದ್ರೆ ಎಲ್ರಿಗೂ ಶುಭಾಶಯ. ಅಣ್ಣ ನಿಮಗೂ ಶುಭಾಶಯ. ಒಳ್ಳೆಯದಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಜಯ ಶಂಕರ ಶಿವ ಶಂಕರ ಹರ ಶಂಕರ ಪರ